ಹಲೋ ಹಾಯ್, ನಾನು ನಿಮ್ಮ ತರಂಗ ವಿಶ್ವ. ಪ್ರತಿ ವಾರವೂ ನಿಮಗೆ ವೆಲ್ಕಮ್ ಮಾಡೋದಕ್ಕೆ ನಾನು ಬರ್ತಾನೆ ಇರ್ತೀನಿ. ಈ ವಾರನೂ ಬಂದಿದ್ದೀನಿ ಅಂತಂದರೆ ನಾನು ಇನ್ನೂ ಬದುಕಿದ್ದೀನಿ ಅಂತ ಅರ್ಥ. ಓಕೆ, ಕ್ವಾಟ್ಲೆ ಕೀಟ್ಲೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ, 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 ಓ ನಿಮಗೆ ಬೇಕಾ? ಓಕೆಪ್ಪ, ನಿಮ್ಗೆ ಸುಸ್ತಾಗುತ್ತೆ ಅಂತ ಗೊತ್ತಾಯ್ತು ನನಗೆ. ಆದರೂ ಹೆಣ್ಮಕ್ಳು ಅಂದರೆ ಭಾಳ ಭಯನಪ್ಪ, ಸಿಕ್ಕಾಬಟ್ಟೆ ಕೇಸ್ಗಳಾಗ್ತಾವ್ರೆ. ಆಮೇಲೆ ಸುಮ್ಮನೆ ಕೇಸ್ ಹಾಕ್ಸ್ಕೊಳ್ಳೋಕ್ಕೆ ನಮ್ಗೆ ಯಾಕಪ್ಪ ಬೇಕು? ಬೇಡ. ನಮಸ್ಕಾರಮ್ಮ. ನಮಸ್ಕಾರ, ನೀವು ಹೇಳ್ಕೊಳ್ರ. ಓಕೆ, ವೆಲ್ಕಮ್ ಟು ದ ಶೋ ಕ್ವಾಟ್ಲೆ ಕೀಟ್ಲೆ. ಕ್ಲಾಪ್ಸ್ ಹೊಡಿರೋ. ಈ ಶಬ್ದ ಕೇಳಿದ್ರೆ ಸಾಕು, ನಮ್ಗೊಂಥರ ಮೈ ಜುಮ್ ಅನ್ನುತ್ತೆ. ಥಿಯೇಟ್ರಲ್ಲಿ ವರ್ಕ್ ಮಾಡಿದವ್ರಿಗೆ ಒಂದು ವಿಷಲು, ಒಂದು ಕ್ಲಾಪ್ ಬಿದ್ದರೆ ಸಾಕು, ಹಂಗೆ ಹೀಟ್ ಆಗ್ಬಿಡ್ತೀವಿ. ಅದೇ ಥರ ಈ ಕಾರ್ಯಕ್ರಮನೂ ಹೀಟ್ ಆಗಬೇಕು ಅಂತಂದರೆ ಒಬ್ಬ ಅತಿಥಿ ಬೇಕೇ ಬೇಕು. ಈ ವಾರವೂ ನಾವು ಒಬ್ಬ ಅತಿಥಿಯನ್ನು ಕರ್ಕೊಂಡು ಬಂದಿದ್ದೀವಿ. ಅವ್ರು ಕಾಲೆಳಿತಾರ ಅಥವಾ ನಾವು ಕಾಲೆಳಿತೀವ ನೋಡೋಣ. ಬಟ್ ಅತಿಥಿನ ಕರೆಯೋಕ್ಕಿಂತ ಮುಂಚೆ ಬನ್ನಿ. ಏನು ಗರ್ಲ್ಸ್ 8 ಜನನ ಮೂಡಿಲ್ಲಮ್ಮ. ಬಾಯ್ಸು 10 ಜನ. ಸೂಪರ್, ಇವಾಗ ಸ್ವಲ್ಪ ಎನರ್ಜಿ ಬಂತು ನನಗೆ. ಓಕೆ, ಈ ವಾರ ನಮ್ಮ ಕಾರ್ಯಕ್ರಮಕ್ಕೆ ಒಬ್ಬ ಮುಖ್ಯ ಅತಿಥಿಯನ್ನು ಕರ್ಕೊಂಡು ಬಂದಿದ್ದೀವಿ. ನಾವು ಕರೆಯೋಣವೇ. ಬಟ್ ಆ ನಮ್ಮ ಅತಿಥಿ ಏನಂತಂದರೆ ಸಿಕ್ಕಾಬಟ್ಟೆ ಒಂಥರ ಮೂಡಿ ಫೆಲೋ. ಅವನು ಒಬ್ಬನೇ ಬರೋದಕ್ಕೆ ಸಿಕ್ಕಾಬಟ್ಟೆ ಬೇಜಾರು ಪಡ್ತಾನೆ. ಸೊ ಹಾಗಾಗಿ ಯಾರಾದರೂ ಒಬ್ಬ ಅಲ್ಲ ಒಬ್ಳು ಕರ್ಕೊಂಬರ್ಬೇಕಾಗತ್ತೆ. ಓಕೆ ಅಂತಂದರೆ ನಿಮ್ಮ ಪರ್ಮಿಷನ್ನಲ್ಲಿ ಕರ್ಕೊಂಬರ್ತೀರಾ? ಏನು ಕಾಯ್ತಾ ಇದ್ದೀರಾ? ಯಾರು ಅಂತಲೇ ಗೊತ್ತಿಲ್ಲ ಕರ್ಕೊಂಬರ್ತೀನಿ ಅಂತ. ಏನಪ್ಪ 32 ಹಲ್ಲು ಬಿಡ್ಕೊಂಡು ಕರ್ಕೊಂಬರ್ತೀನಿ ಅಂತಾರೆ, ಯಾರು ಅಂತಲೇ ಗೊತ್ತಿಲ್ಲ. ಓಕೆ, ಇವಾಗ ನಾನು ಲೀಕ್ ಮಾಡಿಬಿಡ್ತೀನಿ ಯಾರು ಅಂತ. ಮಿತ್ರ. ವೆಲ್ಕಮ್ ಟು ದ ಶೋ ಕ್ವಾಟ್ಲೆ ಕೀಟ್ಲೆಗೆ ಮಿತ್ರ. ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಬಮ್ಮ. ಯಾರಿಗೆ ತೋಮ್ಮ, ಕರ್ಕೊಂಬಂದಿದ್ದಕ್ಕೆ ನಿನಗೆ. ಓ, ಕೂತ್ಕೋಬೋದು. ಈ ಗ್ಯಾಪ್ನಲ್ಲಿ ಹೂವು ಕೊಟ್ಬಿಟ್ಟು ನಮ್ಮ ಮಿತ್ರ ಅವರು ನಮ್ಮ ಜೊತೆನಲ್ಲಿದ್ದಾರೆ. ಇವರು ಮಿತ್ರ ಅಂತ ಯಾಕೆ ಹೆಸರನ್ನ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಈಗ ರಂಗಾಯಣ ರಘು ಅಂತಂದರೆ ರಂಗಾಯಣದಲ್ಲಿದ್ದರು ಅಂತ ಹೇಳ್ಬೋದು. ನೀನಾಸಂ ಅಶ್ವಥ್ ಅಂದರೆ ನೀನಾಸಮಲ್ಲಿದ್ದರು ಅಂತ ಹೇಳ್ಬೋದು. ಇವರು ನಮ್ಮ ಬ್ಯಾಂಕ್ ಕಾಲೋನಿನಲ್ಲಿ ಇದೆಯಲ್ಲ ಜ್ಞಾನಮಿತ್ರ ಸ್ಕೂಲು, ಮಿತ್ರನ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮಿತ್ರ ಅನ್ನೋದು ಕ್ಲಾರಿಫಿಕೇಶನ್ ಆಗಬೇಕು ನಮಗೆಲ್ಲರೂ. ನಾನು ಕ್ಲಾರಿಫೈ ಮಾಡ್ತೀನಿ. ಅದಕ್ಕೂ ಮುಂಚೆ ನಂದು ತರಂಗ ವಿಶ್ವ ಅಂತ ಹೇಳ್ತಾರೆ. ನೀವು ತರಂಗ ಪೇಪರ್ಲಿ ಬರೀತಾ ಇದ್ರ, ಅದು ತರಂಗ ಮಾರ್ತಾ ಇದ್ರ, ಅಥವಾ ತರಂಗ ಬಾರಿಸ್ತಾ ಇದ್ರ? ಯಾವ ತರಂಗ ಅದು? ನಾನು ಅಭಿನಯ ತರಂಗ. ಅಭಿನಯ ತರಂಗ ಅಂತ ಹೇಳ್ಬೇಕು ತಾನೆ. ನಾನು ಅಭಿನಯ ಮಾಡೋದ್ರಿಂದ ಅಭಿನಯ ಪಕ್ಕಕ್ಕೆ ಇಟ್ಬಿಟ್ರೆ ನಮಗೆ ಎಲ್ರಿಗೂ ಗೊತ್ತಿದೆ. ಅಭಿನಯ ಸೈಡ್ ಮನೇಲಿ ಇಟ್ಬಿಟ್ಟಿದ್ದೀರಿ, ಈಗ ಬರೀ ತರಂಗ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ತರಂಗ ಮಿತ್ರ. ನಾನು ಈ ಶೋ ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಕಾಲೆಳಿತಾರೆ. ಇವತ್ತು ವಿಶ್ವನ ಕಾಲೆಳಿಬೇಕು ಅಂತ ನಾನು ಬಂದಿದ್ದೀನಿ. ಇವತ್ತು ಗಿಟ್ಲೆ ನಾನು ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಬಟ್ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನನ್ನ ಒರಿಜಿನಲ್ ಹೆಸರು ಬಂದು ಮಿತ್ರ ಅಲ್ಲ. ನನ್ನ ಹೆಸರು ಶಿನು ಜಾರ್ಜ್ ಅಂತ. ನಾನು ಮೂಲತಃ ಕೇರಳದವನು ನಾನು. ಬಟ್ ನನಗೆ ತುಂಬ ಮಿತ್ರ ಬಳಗ ಜಾಸ್ತಿ, ಫ್ರೆಂಡ್ಸ್ ಜಾಸ್ತಿ. ವಿಶ್ವ ನನಗೆ ಮಿತ್ರನೇ, ನೀವು ನಮಗೆಲ್ರಿಗೂ ಮಿತ್ರರೇ. ಹಂಗಾಗಿ ಮಿತ್ರ ಬಳಗ ಜಾಸ್ತಿ ಆಗಿರೋ ಕಾರಣ ಎಲ್ಲರೂ ಸರಿ ಮಿತ್ರ ಅಂತ ಕರೆದ್ರು, ಮಿತ್ರ ಆಗಿಬಿಟ್ಟಿದ್ದೀನಿ. ಬಟ್ ಒಂದು ಖುಷಿ, ನನ್ನನ್ನು ಯಾರೂ ಬೈಯೋಕ್ಕಾಗಲ್ಲ. ಮಿತ್ರ ಅಂತೇಳಿ ಬೈಬೇಕು. ಹೌದಾ? ಈಗ ನಾಳೆಯಿಂದ ವಿಶ್ವ ಹೆಸರು ಚೇಂಜ್ ಮಾಡಿಬಿಡ್ತಾರೆ. ಏನಡಿ ಒಳ್ಳೆಯವನು, ಯಾರು ಒಳ್ಳೆಯವನಪ್ಪ ವಿಶ್ವ. ಯಾಕೆ ಬೈಯೋಕ್ಕಾಗಲ್ಲ ಬ್ರದರ್? ಯಾಕೆ ಬೈಯೋಕ್ಕಾಗಲ್ಲ? ಇವ್ರಿಗೆ ಕಾಮಿಡಿ ಬಿಟ್ಟು ಬೇರೆ ಮಾಡೋಕ್ಕೆ ಆಗಲ್ಲ ರೀ. ಒಂದು ವಿಲನ್ ಬೇಡ, ಸೀರಿಯಸ್ ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ. ನೋಡಿ, ನೋಡ್ತಾನೆ ಇದ್ದೀನಿ. ಒಂದು ವಿಷಯ, ಕ್ಯಾಮ್ರಾ ಆಫ್ ಆಗಿದೆಯಾ? ಯಾವುದು? ಆನ್ ಮಾಡಿ. ಎಲ್ಲ ಓಪನ್. ನೀವು ಒಬ್ರು ಕಾಮಿಡಿ ಆರ್ಟಿಸ್ಟ್ ಆಗಿ, ಒಬ್ರ ಇಬ್ರಿದೀವಿ ಈಗ. ಅಲ್ಲ, ನೀವು ಒಬ್ಬ ಕಾಮಿಡಿ ಆರ್ಟಿಸ್ಟ್ ಆಗಿ ಒಂದು ನೀವು ರಂಗಭೂಮಿ ತಾನೆ. ಹೌದು, ನಾನು ರಂಗಭೂಮಿಯಿಂದ ಬಂದಿದ್ದೀನಿ. ಹೌದು. ನಮ್ಗೆ ಈ ಪಾತ್ರ ಆ ಪಾತ್ರ ಅಂತ ಏನಿಲ್ಲ. ಸುಮ್ಮನೆ ಕಾಲಲ್ಲಿ ಕೆಲಸ ಮಾಡ್ಬೇಡಿ ಪ್ಲೀಸ್. ಬೇರೆ ಏನಾದ್ರೂ ಮಾಡೋ ಪಾತ್ರದ ಬಗ್ಗೆ ಮಾತಾಡಿ, ಅಥವಾ ಇನ್ನೊಂದು ವಿಷಯ ಮಾತಾಡಿ. ಅದ್ಬಿಟ್ಟು ನೀವು ಅದು ಮಾಡೋದು ನನ್ನನ್ನು ಫಿಕ್ಸ್ ಮಾಡಕ್ಕೆ ನೀವು ಯಾರು ರೀ? ನಿಮ್ಮನ್ನ ಫಿಕ್ಸ್ ಮಾಡಿದಾರಲ್ಲ, ಅರ್ಥ ಆಗ್ತಾ ಇಲ್ಲ. ಈ ಪಾತ್ರಕ್ಕೆ ನೀವು ಕಾಮಿಡಿಗೆ ಫಿಕ್ಸ್ ಮಾಡಕ್ಕೆ ನೀವು ಯಾರು ಹೇಳಿ?
ಮಾಡಿದಾರಲ್ಲ. ಯಾರು ಮಾಡಿದ್ದಾರೆ? ನೀವು ಮಾಡ್ತಾ ನನ್ನನ್ನ ಇರೋದೇ. ಕರೆಕ್ಟಾಗಿ ಬಳಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ. ಹಂಗೆ ಹೇಳಿ ಮತ್ತೆ. ಮಾಡಿಸ್ಕೋಬೇಕಾಗಿತ್ತು. ಯಾರು ಬಳಸ್ಕೊಂಡಿಲ್ಲ? ಕಾಮಿಡಿ ಗಿರಾಯ್ಕು ಅಂತ ಹೇಳಿದ್ರೆ ನೀವು ಬರೀ ಕಾಮಿಡಿ ಅಷ್ಟೇ ಮಾಡಕ್ಕೆ ಯಾರು ಹೇಳಿದ್ದು? ನೀವು ಮಾಡ್ತಾ ಇರೋದು ಅಷ್ಟೇ. ಈಗ ಮಾಡ್ತಾ ಇರೋ ಸೀರಿಯಸ್ ಮಾಡ್ತಿಲ್ವಾ? ಏನ್ ಹೇಳಿ? ಸೀರಿಯಸ್ ಆಗಿ ಮಾಡ್ತೀನಿ ಆಕ್ಟಿಂಗು. ಇಂಥ ಒಳ್ಳೊಳ್ಳೆ ಕಲಾವಿದ್ರನ್ನ ಸೀರಿಯಸ್ ಪಾತ್ರಕ್ಕೆ ಬಳಸ್ಕೊಡ್ರಪ್ಪ. ಬಟ್ ಒಂದು ಕ್ಷಣ ನಿಮ್ಮೆಲ್ಲರಿಗೂ ಒಂದು ಅನಿಸುತ್ತಲ್ವ ನಿಮಗೆ? ಏನು ಕಿರಿಕಾಗೋಯ್ತಲ್ಲ ಅಂತ. ಓ ನಾವು ಬಂದಿದ್ದೆಲ್ಲ ವೇಸ್ಟ್ ಆಗೋಯ್ತು, ಮುಖನೂ ತೋರ್ಸಕ್ಕಲ್ಲ, ಹೊಂಟ ಹುಡುಕ ನಾವು ಒಂದು ಅನ್ಕೊಂಬಿಟ್ರ. ಬಟ್ ನಾವು ಯಾವ ಪ್ಲಾನಿಂಗ್ ಇಲ್ಲ, ಏನೂ ಇಲ್ಲ. ಏನು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾರೆ. ಇದು ಸೀರಿಯಸ್. ನಾವು ನಿಜವಾಗ್ಲೂ ಕೂಡ ಕಾಮಿಡಿ ಆರ್ಟಿಸ್ಟ್ಗಳು ಅಂತ ಹೇಳಿದ ತಕ್ಷಣ ನಾವು ಗಂಭೀರವಾಗಿರಲ್ಲ. ನಮಗೆ ಕಾಮಿಡಿ ನಿಜವಾಗ್ಲೂ ನಮ್ಮ ಆಫ್ ದ ಸ್ಕ್ರೀನ್ ನಮ್ಮ ಮನೆಗೆಲ್ಲ ನನ್ನ ರಿಯಲ್ ಲೈಫ್ ನೋಡಿಬಿಟ್ರೆ ತುಂಬ ಅನ್ಸ್ಬಿಡುತ್ತೆ ಮತ್ತೆ ಮಿತ್ರನ. ನಿಜವಾಗ್ಲೂ ಕೂಡ ತುಂಬ ಸೀರಿಯಸ್ ಆಗಿರ್ತೀನಿ. ಅವರು ಅಂತ ಅನಿಸ್ಬಿಡ್ತಾರೆ ನಿಮಗೆ. ಬಟ್ ಆ ಪಾತ್ರಕ್ಕೆ ಬೇಕಾಗಿ ನಾವು ಯಾವ ಚೇಷ್ಟೆ ಮಾಡೋದಕ್ಕೂ ಸಿದ್ಧ. ರಿಯಲ್ ಲೈಫಲ್ಲಿ ವಿ ಆರ್ ವೆರಿ ಸೀರಿಯಸ್ ಪೀಪಲ್. ಇವನು ವಿಶ್ವನ ತುಂಬ ನಗಿಸ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ಥಿಯೇಟ್ರ್ ಪರ್ಸನ್ಸ್ ಎಲ್ಲ ಹಾಗೆ ಅಂತ ಅಂದ್ಕೊಂಡಿದ್ನಿ. ಭಾಳಷ್ಟು ಗಂಭೀರತೆ. ಥಿಯೇಟ್ರ್ ಅಂದಾಗ ಅವರು ಕಪಾಲಿ ಥಿಯೇಟ್ರು, ಸುಚಿತ್ರ, ತ್ರಿವೇಣಿ ಅಂದ್ಕೊಂಡ್ಬಿಡ್ತಾರೆ. ಥಿಯೇಟ್ರ್ ರಂಗಭೂಮಿ ಬ್ಯಾಕ್ಗ್ರೌಂಡ್ ಇದ್ದೀವಿ ನಾವು. ನೀವು ಯಾವ ಥಿಯೇಟ್ರಿಂದ ಬಂದಿರೋದು? ನಂದ ಥಿಯೇಟ್ರ್ ಅಲ್ಲ ನೋಡ್ರಿ, ಕಪಾಲಿ ಥಿಯೇಟರ್ನ ಕಟ್ಬಿಟ್ಟು ಕಾಂಪ್ಲೆಕ್ಸ್ ಹೊಡೆದ್ಬಿಟ್ಟು ಕಾಂಪ್ಲೆಕ್ಸ್ ಮಾಡ್ಬೋದು. ತ್ರಿವೇಣಿನ ಹೊಡೆದಾಕ್ಬಿಟ್ಟು ಇನ್ನೊಂದು ಕಾಂಪ್ಲೆಕ್ಸ್ ಮಾಡ್ಬೋದು. ಈ ಥಿಯೇಟರ್ನ ಯಾವ ಕಾಂಪ್ಲೆಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಓನ್ಲಿ ಒನ್ ಥಿಯೇಟರ್. ಯಾವತ್ತೂ ಫಾರ್ ಎವರ್ ಒಡೆಯದೇ ಇರುವಂಥ ಥಿಯೇಟರ್, ಹೊಡೆಯೋಕ್ಕಾಗದಂಥ ಥಿಯೇಟರ್ ಅದು ರಂಗಭೂಮಿ ಮಾತ್ರ. ಈಗ ಮುಚ್ಚಕಟಿಕ ನಾಟಕ ನನ್ನ ಇವತ್ತು ಈ ಸ್ಥಾನದಲ್ಲಿ ಕೂರ್ಸೋಕ್ಕೆ ಕಾರಣ, ನಾನೊಂದು ಕಲಾವಿದ ಅಂತ ನೀವೆಲ್ಲ ಗುರುತಿಸಿದ್ದೀರಿ ಅಥವಾ ಇವರೆಲ್ಲ ಗುರುತಿಸಿದ್ದೀರ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ದ ಡ್ರಾಮಾ. ಮೃಚಕಟಿಕ ಅಂತ ಒಂದು ನಾಟಕದಲ್ಲಿ ಶಕಾರ ಅನ್ನೋದು ಪಾತ್ರ ಬರುತ್ತೆ. ಬಟ್ ನೀವು ಈಗಿನ ಜಮಾನ ನೀವು ಅದನ್ನು ನೋಡಿರಲ್ಲ. ಬಟ್ ನಾವು ತುಂಬ ಮುದುಕರು, ಓಲ್ಡ್ ಅಂತ ಹೇಳ್ತಾರೆ. ಬಟ್ ಆ ಟೈಮಲ್ಲಿ ಬರುವಂಥ ಪ್ರವಾಸಿಗರಿಗೆ ನಾನೊಂದು ರೆಸಾರ್ಟಲ್ಲಿ ಜನರಲ್ ಮ್ಯಾನೇಜರಾಗಿ ವರ್ಕ್ ಮಾಡ್ತಾಯಿದ್ದೆ. RK ಭಟ್ರು ಅಂತ ಸುಳ್ಯ. ಅವ್ರು ಬರೀ ಸುಳ್ಳು ಹೇಳ್ತಾರೆ. ಸುಳ್ಯದವರು ನಿರ್ದೇಶಕರು. ಜೀವನ್ ರಾಮ್ ಸುಳ್ಯ ಅಂತ ಈಗ ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ದಾರೆ. ಅವರು ಒಂದು ನಾಟಕನ ಡೈರೆಕ್ಟ್ ಮಾಡಿದರು. ಆರ್ಟಿಸ್ಟ್ ಕಮ್ಮಿ ಇದ್ದಾರೆ ಅಂತೇಳಿ ನನಗೊಂದು ಸೈನಿಕನ ಪಾತ್ರ ಕೊಟ್ಟು. ಕಮ್ಮಿ ಇದ್ದಾರೆ, ಯಾರು ಸುಮ್ಮನೆ ಸೈನಿಕ ಇರಲಿ ಅಂತ. ಬಟ್ ನನ್ನ ಇನ್ವಾಲ್ವ್ಮೆಂಟ್ ನೋಡಿದ ಮೇಲೆ ಆ ನಾಟಕದ ಬಹಳ ಮುಖ್ಯವಾದಂಥ ಪಾತ್ರ ಮೃಚಕಟಿಕದಲ್ಲಿ ಶಕಾರನ್ ಪಾತ್ರ. ಹೌದು, ರಾಜಮೈದುನನ್ ಪಾತ್ರ. ಒಂದು ಷಂಡ ಬಟ್ ತುಂಬ ಗಂಭೀರವಾಗಿರುವಂಥ ಒಂದು ಪಾತ್ರ. ಸಾಧಾರಣ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರೆಲ್ಲ ಮಾಡ್ತಾ ಇದ್ರಲ್ಲ ಆ ಥರದೊಂದು ವಿಶೇಷವಾದಂಥ ಪಾತ್ರ. ಆ ಪಾತ್ರದಲ್ಲಿ ಜನರು ತಟ್ಟಿದಂಥ ಚಪ್ಪಾಳೆ, ಕೊಟ್ಟಂಥ ಮನ್ನಣೆ, ಇವತ್ತು ಆ ಕಿಕ್ ಇದೆಯಲ್ಲ, ಚಪ್ಪಾಳೆಯಲ್ಲಿರುವಂಥ ಕಿಕ್, ವಿಸಲಿರೋ ಕಿಕ್ ಇದೆಯಲ್ವ, ಸಿಕ್ಕಾಪಟ್ಟೆ ಆಮೇಲೆ ತಲೆಗೇರ್ಬಿಟ್ಟು ಹುಡ್ಕೊಂಡು ಇಲ್ಲಿವರೆಗೆ ಬರೋಗೆ ಮಾಡಿದ್ದು ಆ ಮೃಚಕಟಿಕ. ಥ್ಯಾಂಕ್ಸ್ ಟು RK ಭಟ್, ಥ್ಯಾಂಕ್ಸ್ ಟು ಜೀವನ್ ರಾಮ್ ಸುಳ್ಯ. ಅದೊಂದು ಇನ್ಸಿಡೆಂಟ್ ಇದೆ. ಆ ಇನ್ಸಿಡೆಂಟ್ನ ಒಂದು ಬ್ರೇಕ್ ತೊಗೊಂಡು ಬರೋಣ. ಒಂದು ಬ್ರೇಕ್ ತೊಗೊಳ್ಳೋಣ. ಸಣ್ಣದಾಗಿ ಒಂದು ಸ್ವಲ್ಪ ಟೀ ಹಾಕೊಂಬರೋಣ. ಓಕೆ, 90 ಅಲ್ಲ, ಟೀ ಬ್ರೇಕ್. ಒಂದು 14 ವರ್ಷದಿಂದ ವಾಸಾಗಿದ್ದೀನಿ. ಒಬ್ಳು ಹೆಂಡ್ತಿ, 2 ಮಕ್ಕಳು. ಮದುವೆ ಆದ್ಮೇಲೆ ಒಬ್ಳು ಹೆಂಡ್ತಿ ಅವರಿಗೆ. ಲೆಕ್ಕ ಮಾತ್ರ ಹೇಳ್ಬಿಡಿ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ. ಲೆಕ್ಕದಲ್ಲಿ ನಾನು ಸ್ವಲ್ಪ ಹಿಂದೆ.